ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸೆಕೆಂಡ್ ಇಯರ್ PUC ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿರುವಂಥದ್ದಾಗಿರುತ್ತೆ. ಬನ್ನಿ ನೋಡೋಣ LBA ಟೆಸ್ಟು ಯಾವ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರು ಅಂತ. ಯಾವ ಪಾಠದ ಮೇಲಾಗಿರುತ್ತೆ ಅದು ಅಂದರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ 2.3 to 2.6 ಅಂತ ಏನಿದೆಯೋ ಅದರ ಮೇಲೆ ಬೇಸ್ ಮೇಲಾಗಿರುತ್ತೆ. ದಯವಿಟ್ಟು ಇದನ್ನರ ಜೊತೆಗೆ ಪ್ರತಿಯೊಂದು ಕೂಡ ಓದಿಕೊಂಡು ಎಕ್ಸಾಮಿಗೆ ಹೋಗಿ. ಪಾರ್ಟ್ ಎ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 2 MCQs are there. At the midpoint of the demand curve, the elasticity is dash ಅಂತ ಇದೆ. The elasticity is equal to 1 is the right answer, is equal to 1. Question number 2, the value of elasticity of demand at different points on a linear demand curves lies between dash ಅಂತ ಇದೆ, 0 and infinity ಅಂತ ಇದೆ ಅಲ್ವಾ. ಆಪ್ಷನ್ ಎ is the right answer. Fill in the blanks ನೋಡೋಣ. ಈಚ್ ಕ್ವಶನ್ ಕ್ಯಾರೀಸ್ 1 mark ಅಂತ ಇದೆ. ದ ಡಿಮ್ಯಾಂಡ್ ಫಾರ್ ಎ ಗುಡ್ ಮೂವ್ಸ್ ಇನ್ ದಿ ಡ್ಯಾಶ್ ಅಂತ ಇದೆ, ಡೈರೆಕ್ಷನ್ ಆಫ್ ಇಟ್ಸ್ ಪ್ಲೇಸ್ ಅಂತ. ರೈಟ್ ಆನ್ಸರ್ ಈಸ್ ಆಪೋಸಿಟ್ ಡೈರೆಕ್ಷನ್ ಅಂತ ಕರಿತೀವಿ. ಇದು ನಿಮ್ಮ ಬ್ರ್ಯಾಕೆಟಲ್ಲಿ ಕೊಟ್ಟಿರಲಿಲ್ಲ ಅಂದರೆ ತಗೊಳ್ಳಿ ಏನು ಮಾಡಬೇಕು, ಇನ್ವರ್ಸ್ ಅಂತ ಇದ್ದರೆ ಅದನ್ನು ಕೂಡ ಬರೆಯಬಹುದಾಗಿರುತ್ತೆ. ಯಾವುದು ಆಪೋಸಿಟ್ ಡೈರೆಕ್ಷನ್ ಆರ್ ಇನ್ವರ್ಸ್ ಡೈರೆಕ್ಷನ್ ಅಂತ ಬರಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಮೆಥಡ್ಸ್ ಆಫ್ ಆ್ಯಡಿಂಗ್ ಟು ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4 ದಟ್ ಈಸ್ ಹಾರಿಜಾಂಟಲ್ ಏನಂತೀರ ತಗೊಳ್ಳು ಸಮೇಷನ್ ಮೆಥಡ್ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಮ್ಯಾಚ್ ದಿ ಫಾಲೋಯಿಂಗ್ ನೋಡೋಣ. ಯೂನಿಟರಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಇದೆ, ರೈಟ್ ಆನ್ಸರ್ ಈಸ್ ಪೆನ್ ಆ್ಯಂಡ್ ಇಂಕ್. ಕ್ವಶನ್ ನಂಬರ್ 3, ಇಂಡಿಫರೆನ್ಸ್ ಮ್ಯಾಪ್ ಅಂತ ಇದೆ. ಎ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ಈಸ್ ದ ರೈಟ್ ಆನ್ಸರ್. ಇಂಡಿಫರೆನ್ಸ್ ಮ್ಯಾಪಿಗೆ ಎ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ಈಸ್ ದ ರೈಟ್ ಆನ್ಸರ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸಸ್ ಆರ್ ಇನ್ ಎ ವರ್ಡ್ ಅಂತ ಇದೆ. ವಾಟ್ ಈಸ್ ಡಿಮ್ಯಾಂಡ್ ಅಂತ ನೋಡೋಣ. ಆನ್ಸರ್ ದಿ ಫಾಲೋಯಿಂಗಲ್ಲಿ ವಾಟ್ ಈಸ್ ಡಿಮ್ಯಾಂಡ್ ಅಂತ ನೋಡೋದಾದರೆ ಇಟ್ ರೆಫರ್ಸ್ ಟು ಎ ಕನ್ಸ್ಯೂಮರ್ಸ್ desire for a specific commodity and able to buy a different price during a given period of time, ಅದನ್ನು ನಾವು ಡಿಮ್ಯಾಂಡ್ ಅಂತ ಕರಿತೀವಿ. ಇಫ್ ದ ಡಿಮ್ಯಾಂಡ್ ಕರ್ವ್ ಆಫ್ 2 consumers ಆರ್ ಅಂತ ಹಾಕ್ಬಿಟ್ಟು ಎಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಫೈಂಡ್ ಔಟ್ ದಿ ಮಾರ್ಕೆಟ್ ಡಿಮ್ಯಾಂಡ್ ಅಂತ. ರೈಟ್ ಆನ್ಸರ್ ಈಸ್ 25 - 2p ಅಂತ ಅದಕ್ಕೆ ಆನ್ಸರ್ ಬರುತ್ತೆ. ಧನ್ಯವಾದಗಳು. ಈಗ ನಾವು ಪಾರ್ಟ್ ಬಿ ಕಡೆಗೆ ಇದ್ದೀವಿ ವಿದ್ಯಾರ್ಥಿಗಳೇ, ತಗೊಳ್ಳೋ ನೋಡ್ಬೋದು. ಆನ್ಸರ್ ಎನಿ 3 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 marks ಆಗಿರುತ್ತೆ. ಇಲ್ಲಿ ಟೋಟಲ್ 6 questions ಆರ್ ದೇರ್, 5 questions ಆರ್ ದೇರ್. ಔಟ್ ಆಫ್ 5 ಯು ನೀಡ್ ಟು ಅಟೆಂಡ್ ಎನಿ 3 questions. ಈಚ್ ಕ್ವಶನ್ ಕ್ಯಾರೀಸ್ 2 marks. ವಾಟ್ ಡು ಯು ಮೀನ್ ಬೈ ಇನ್ಫೀರಿಯರ್ ಗೂಡ್ಸ್ ಇದೆ. ವಾಟ್ ಡು ಯು ಮೀನ್ ಬೈ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಮೆನ್ಷನ್ ಎನಿ ಟೈಪ್ಸ್ ಆಫ್ ಪ್ರೈಸ್ ಎಲಾಸ್ಟಿಕ್ ಆಫ್ ಡಿಮ್ಯಾಂಡ್. ಇದನ್ನೆಲ್ಲ ತಾವು ನೋಡ್ಕೊಂಡು ಓದಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ, ಆಯಿತಾ. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ದೀಸ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 August 3 ಪ್ರಾರಂಭ ಆಗುತ್ತೆ. ಅದನ್ನು ರೆಡಿಯಾಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಪಾರ್ಟ್ ಡಿನಲ್ಲಿ ತಗೊಳ್ಳು 6 marks ಕ್ವಶನ್ಸ್ಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ಬೋದು. ಅದಾದಮೇಲೆ ಪಾರ್ಟ್ ಇನಲ್ಲಿ ಪ್ರಾಜೆಕ್ಟ್ ಆ್ಯಂಡ್ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಡೆಡ್ ಈಸಿ